ಮಗನೊಂದು ಹಡದೇನಲ್ಲ, ಮದುವಿಗಂಡ ಮನೆಯೊಳಗಿಲ್ಲ. ಎಂತಾದು ಜಗವೇ ತಾಯಿ, ಜಾಣಿನ ಸುಳ್ಳು ಹೇಳೋದಿಲ್ಲ. ಭಾಳಷ್ಟು ಹಾಡಗಳು ಬರ್ದಾಳಕಿನು. ಯಾರು? ಕಡ್ಕೋಳ ಮಡಿವಾಳಪ್ಪನ ತಾಯಿ. ಅಕಿನೂ ಹಾಡ ಬರ್ದಾಳ. ಗುರುವಿನ ಕೂಡಿದೆನಾ ಗೆಳತೆ ಅರುವಿನ ಮನೆಯಲ್ಲಿ, 108 ನಾಯಿ ಬೊಗಳಿದರೇನಾ ಗುರುವಿನ ಕೂಡಿದೆನಾ ಗೆಳತೆ ಅರುವಿನ ಮನೆಯಲ್ಲೇ. ಈ ಹಾಡನ್ನು ಜಾರತನವ ಮಾಡಿದೆ. ಒಂದೇ ಎರಡೇ ಅನೇಕ ಹಾಡುಗಳು ಬರೆದಿದ್ದಾರೆ. ಆ ಹಾಡುಗಳಲ್ಲಿ ಇದೊಂದು ಹಾಡು. ಯಾವುದು? ಮಗನೊಂದು ಹಡದೇನಲ್ಲ, ಮಗನಿಗೆ ಹಡ್ದೀನಿ. ಆದರೆ ಮಗನ ಒಂದು ಹಡ್ದಿನ ಖರೆ, ಮಗನೊಂದು ಹಡದೇನಲ್ಲ, ಮದುವೆಗಂಡ ಮನೆಯಾಗಿಲ್ಲಂತ. ಎಂಥ ಮಗ ಹಡ್ದಾಡ್ರಿ? ಗಂಡನಿಲ್ಲದ ಮಗ. ಗಂಡನಿಲ್ಲದ ಮಗ ಹಡ್ಲಿಕ್ಕೆ ಬರ್ತದ? ಇಲ್ಲಿ ಪಾರಮಾರ್ಥದೊಳಗೆ ಬರುತ್ತದೆ. ಬರ್ಲಾರ್ದೆ ಹೆಂಗೆ ಬರೀತಾರೆ? ಜಾಣಿನ ಸುಳ್ಳು ಹೇಳೋದಿಲ್ಲ ಅಂತಾರೆ. ಮತ್ತೆ ಖರೇನೇ ಹೇಳ್ತೀನಿ. ಎಣ್ಣೆ ತುಪ್ಪ ಎರಿಯಲಿಲ್ಲ ನೋಡ್ರಿ, ಎಣ್ಣೆ ತುಪ್ಪನ ಎರಿಲಿಲ್ಲ, ಬಸುರಾಗಲಿಲ್ಲ, ಊರ ಕೇರಿ ತಿರುಗಲಿಲ್ಲ, ಪಾರ ಒಂದು ಹುಟ್ಟಿತ್ತಲ್ಲ. ನಾವು ಊರು ಕೇರಿನೂ ತಿರುಗಾಡಿಲ್ಲ, ಬಸಿರೂ ಆಗಿಲ್ಲ, ದುಃಖ ಪಟ್ಟಿಲ್ಲ, ಬಯಕೆ ಅಂತೂ ಗೊತ್ತೇ ಇಲ್ಲ. ಆದರೆ ಮಗ ಹುಟ್ಟ್ಯಾನ. ಹೆಂಗದ ರೀ? ಎಷ್ಟು ಚಂದ ಬರೀತಾರೆ ಅವರು. ನೀವು ಅಂತೀರಿ ಹಿಂಗೆ ಹೆಂಗೆ ಆಗ್ತದೆ? ಮೊನ್ನೆ ಬಸರಿಲ್ಲದೆ ಮಗ ಹಡ್ದವ ತಂದ್ರಿ, ಇವತ್ತು ಮಗ ಹಡ್ದನ ಮಗನ ಅಪ್ಪನೇ ಇಲ್ಲ. ಅದೇ ಹಂಗೆ ಆಗ್ತದೆ. ಮತ್ತು ಆಗಲಾರ್ದೆ ಬರ್ದಾರೆ ಹೆಂಗೆ? ಮಗ ಅಂದರೆ ಮಗ ಅಲ್ಲ. ನಾವೇನು ತಿಳ್ಕೊಂಡಿವಿ? ನಮ್ಮ ಹೆಸರು ಪರ್ಮಿಂಟ್ ಅಂತ ತಿಳ್ಕೊಂಡಿವಿ. ಏನದ ನಿನ್ನ ಹೆಸರು? ನನ್ನ ಹೆಸರು ಶಿವಶಂಕರ. ಶಿವಶಂಕರ ಅಂತ ಹೆಸರು. ನಮ್ಮ ಅಜ್ಜವ್ರಿಗೆ ನನ್ನ ಹೆಸರು ಹೇಳಿದೆ, ಏನಪ್ಪ ನಿನ್ನ ಹೆಸರ? ಶಿವಶಂಕರ. ಎಡ್ಡಕ್ಕೆ ಇಟ್ಕೊಂಡಿದ್ದೋ ಅಂದರು. ಯಾಕ್ರಿಪ್ಪ? ಶಿವ ಶಂಕರ. ಶಿವ ಅಂದ್ರೆ ಸುಖ, ಶಂಕರ ಅಂದ್ರೆ ಶಾಂತಿ. ಆ ಹೆಸರಿನ ತಕ್ಕಂತೆ ಇರು, ಅದು ಹೆಸರಿಗೆ ಬೆಲೆ ಬರ್ತದೆ. ಸೂರ್ಯ ಅಂತ ಹೆಸರು ಇರ್ತದ್ರಿ, ಕತ್ತಲಿದ್ದಂಗೆ ಇರ್ತಾವೆ ಅವು. ಅವ್ರು ಬಂದ್ರೆ ಕತ್ತಲು ಬೀಳ್ತದೆ. ಹೆಸರು ಸೂರ್ಯ. ನಾವು ಹೆಸರು ಇಡ್ತೀವಿ, ಕೆಡಿಸಿ ಬಾಳ್ತೀವಿ. ಶರಣ ಬಸಪ್ಪ ಅಂತ ಹೆಸರು ಇರ್ತದ, ಬೇಡ ಕಲ್ಲಪ್ಪ ಕಲ್ಲಿನಾಥ ಅಂತ ಇರ್ತದೆ. ಕೊಲ್ಯ ಒಳ. ಈ ಔದೇವ್ರನ್ನು ಹೆಸರು ಕೇಳ್ಬೇಕಾರೆ ಏನೋ ಬೆಕ್ಕು ಬಂತು ಹಸಿ ಆತ, ಭಾಳ ಚಂದ ಹೇಳ್ತಾರೆ ರೀ. ಬೆಕ್ಕು ಬಂತು, ನಾಯಿ ಬಂತು, ಬೆಕ್ಕು ಬಂತು ಹಸಿ ಆತ, ನನ್ನ ಗಂಡನ ಹೆಸರು ಬಾಸ್ಯ ಅಂತ ಹಿಂಗೆ ಹೇಳ್ತಾರೆ ಹೆಸರ. ಕೆಡ್ಸೋದ್ರೊಳಗೆ ಆನಂದ ಪಡ್ತೀವಿ, ಅಸಹ್ಯ ಮಾಡಿದಾಗ ಎಷ್ಟು ಆನಂದ ಪಡ್ತೀವಿ ನೋಡ್ರಿ. ಅದಕ್ಕೆ ಶರಣರು ಮಾತುಗಳು ಹೆಂಗದಾವಂದ್ರೆ ಮೆಡಿಕಲ್ದಂದು ಔಷಧ ಇದ್ದಂಗೆ. ಮೆಡಿಕಲ್ದಂದು ಔಷಧ ರೋಗ ಕಳೀತದ, ಆದ್ರೆ ಕೈ ಹತ್ತದ. ಯವ್ವ ಏನು ಕೈ ಅದ ರೀ ಯವ್ವ, ಆದ್ರೂ ಮೂಗು ಮುಚ್ಚಿ ಕುಡಿತೀರಿ. ಕುಡಿಲಿಲ್ಲ ಅಂದ್ರೆ ಆರಾಮಾಗಂಗಿಲ್ಲ. ಗೋಲಿ ನುಂಗಬೇಕು, ಔಷಧ ಕುಡಿಬೇಕು, ರೋಗ ಹೋಗ್ತದೆ. ಹೆಂಗೋ ಹಂಗೆ ಪರಮಾತ್ಮನನ್ನು ಕಾಣಬೇಕು, ಅದರ ಆನಂದ ಪಡಿಬೇಕು ಅಂದ್ರೆ ನಾವೇನು ಮಾಡಬೇಕು? ಇಲ್ಲಿ ಕೆಡಿಸಲಾರ್ದಂಗೆ ನೀನು ಕೆಡಲಾರ್ದಂಗೆ ಭಗವಂತನ ಸ್ಮರಣೆ ಮಾಡಬೇಕು. ಮಕ್ಕಳಿಗೆ ಹೆಸರು ಯಾಕೆ ಇಟ್ಟಿರ್ತೀವಂದ್ರೆ ಶರಣ ಬಸವ ಅಂತ ಹೆಸರಿಟ್ಟಿವಂದ್ರೆ ಶರಣ ಬಸವಗೂ ನೆನೆಸ್ದಂಗೆ ಆಗಿರಬೇಕು, ಮಕ್ಕಳಿಗೂ ಕರೆದಂಗೆ ಆಗಿರಬೇಕು. ಇವತ್ತು ತೊಟ್ಟಿಲದ ನೋಡ್ರಿ, ಎಷ್ಟು ತೊಟ್ಟಿಲ ಹೌದಲ್ರಿ? ಏನು ರೀ, ಮೊದಲೊಮ್ಮೆ ತೊಟ್ಟಲು ತೂಗಿರಿ, ಮತ್ತು ತೊಟ್ಟಿಲ. ಮುತ್ಯಾರಿಗೆ ಹೋಗಿ, ಎಲ್ಲ ಲಿಂಗ ಮಹಾರಾಜರಿಗೆ ಹೋಗಿ, ಅಲ್ಲಿ ಮುಗುಳಕೋಟದ ಹಿರಿಯರಾಗಿರ್ತಕ್ಕಂಥ ಮಾಯಪ್ಪ, ಅಡವ್ಯಪ್ಪ ಇವರೆಲ್ಲರೂ ಹೋಗಿ ಎಲ್ಲ ಲಿಂಗ ಮಹಾರಾಜರಿಗೆ
ಕೇಳ್ತಾರೆ, ಯಪ್ಪ ನಮಗೆ ಸಿದ್ಧರಾಮ ಶಿವಯೋಗಿಗಳು ಕಳಿಸ್ಯಾರ, ಎಲ್ಲಾರ ಅಲ್ಲಿ ಹೊರಗೆ ಕುಂತಾರ, ನನ್ನ ಗುರು ಶಿವಯೋಗಿದ ಇಚ್ಛಾ ಏನದ, ಯಾಕೆ ಕಳಿಸ್ಯಾರ ಹೇಳ್ರಿ. ಗುರುಗಳು ವಯಸ್ಸು ಭಾಳ ಆಗ್ಯದ, ಎಂದೂ ನನ್ನ ಶಿಷ್ಯ ಸಣ್ಣ ಹುಡುಗ ಅಂದಿಲ್ಲ ಅವರು. ಎಲ್ಲ ಲಿಂಗರು ನಮ್ಮಪ್ಪ, ನನ್ನ ಶಿವಯೋಗಿ, ನನ್ನ ಗುರು ಯಾವತ್ತೂ ಕೂಡ ಸಣ್ಣ ಹುಡುಗ ಅಂತ ಎಂದೆಂದು ಅವ್ರು ಅಂದಿಲ್ಲ. ಇವ್ರ ಮುಂದೆ ನಿಂತು ಅವ್ರು ಮಾತಾಡಿಲ್ಲ. ಎಂಥ ಪರಂಪರೆ ಅದ ನೋಡ್ರಿ ಗುರು ಶಿಷ್ಯರ. ಸಿದ್ಧರಾಮಗ ಗುರು ಅನ್ನಬೇಕು ಏನು ಶಿಷ್ಯ ಅನ್ನಬೇಕು? ಎಲ್ಲ ಲಿಂಗನ ಶಿಷ್ಯ ಅಂದ್ರೆ ಸಿದ್ಧಲಿಂಗನ ಅವತಾರ ತಾಳಿ ಬಂದಾನೆ, ಶ್ರೇಷ್ಠ ಜಂಗಮ ಜ್ಯೋತಿ ಜಗದ್ಗುರು ಅದಾನೆ. ಸಿದ್ಧರಾಮ ಶಿವಯೋಗಿಗಳು ಎಲ್ಲ ಲಿಂಗನ ಗುರುಗಳು ಅದಾರೋ ಏನು ಎಲ್ಲ ಲಿಂಗನ ಶಿಷ್ಯರು ಅದಾರೋ? ಕೇಂದ್ರ ಬಿಂದು ಅದಾರ ಅವರು. ಈ ಮುಖದಲ್ಲೇ ಬಂದರೆ ಗುರು ಆಗ್ಯಾರ, ಈ ಮುಖದಲ್ಲಿ ಬಂದರೆ ಶಿಷ್ಯರಾಗ್ಯಾರ, ಈ ಮುಖದಲ್ಲೇ ಬಂದವ್ರಿಗೆ ತಂದಿ ಆಗ್ಯಾರ. ಈ ಮುಖದಲ್ಲಿ ಯಾವ ಮುಖದಲ್ಲೇ ನೋಡ್ತೀರಿ ಕಲಸಕ್ರಿ ಯಾಕಾಡು ತಿಂದ್ರೂ ರುಚಿ. ಶಿವಯೋಗಿಗಳು ನಿಮ್ಮ ಮುಂದೆ ಬಂದು ಮಾತಾಡ್ಲಿಕ್ಕೆ ಅನ್ಸುತ್ತಾರ್ರಿ, ನಮಗೆ ಕಳಿಸ್ಯಾರ, ನಿಮಗೆ ಮತ್ತೊಮ್ಮೆ ತೊಟ್ಲಾಗ ಹಾಕ್ತಾರಂತ. 120 ವಯಸ್ಸಾದ್ರೂ ಕೂಡ ಕಿವಿ ಮಂದಾಗಿಲ್ಲ. ಅಗದಿ ಟೈಟ್ ಹಿಂಗೆ ಬೆತ್ತ ಸಂಗಟ ಇರ್ತಿತ್ತು. ಸಿದ್ಧಲಿಂಗ ಮುತ್ತೇರು ಕೊಟ್ಟಿದ್ದು ಬೆತ್ತ ಕಡಿನೇ ಕೂಡ್ತಿದ್ರು. 120 ವರ್ಷ ಆಗ್ಯದ. ಎಲ್ಲರೂ ಹಿಂಗೆ ಎತ್ಕೊಂಡು ಹೋಗ್ತಿದ್ರು, ಅವರಿಗೆ ಕೂಸಿಗೆ ಎತ್ಕೊಂಡು ಹೋದಂಗೆ. 7 ಫೀಟಿನ ಮನುಷ್ಯ ವಯಸ್ಸಾದ ಬಳಕೆ ಹೆಂಗಿರ್ತದೆ ನೋಡ್ರಿ, ಹೆಂಗಿರ್ತದೆ ವಯಸ್ಸಾದ ಬಳಕೆ. ಭಾಳ ಮಜಾ ಅದ, ಇದು ಭಾಳ ಮಜಾ ಅದ. ಎಲ್ಲ ಲಿಂಗಗೆ ಕೇಳಕ್ಕೆ ಹೋಗಿದ್ರಲ್ಲ, ಶಿವಯೋಗಿಗಳನ್ನು ಕರ್ಕೊಂಡು ಬರ್ರಿ ಅಂದ್ರಂತ. ಅವಾಗ ಹೊರಗಿರ್ತಕ್ಕಂಥ ಸಿದ್ಧರಾಮ ಶಿವಯೋಗಿಗಳನ್ನು ಯಲ್ಲಪ್ಪ ಮುತ್ತಿಯವ್ರ ಬಳಿ ಕರ್ಕೊಂಡು ಬಂದರು. ಅವರು ಮುಂದೆ ನಿಂದಿರಲಿಲ್ಲ, ಹಿಂದೆ ನಿಂತರು. ಅವ್ರ ಇಚ್ಛಾ ಆಗ್ಯದಂದ್ರೆ ನಾ ಕೃತಾರ್ಥನಾದ ಇವತ್ತ ಎಲ್ಲರೂ ಒಂದೇ ಸಲ ತೊಟ್ಲಾಗ ಹಾಕ್ಕೊಂಡು ತೊಟ್ಟಲೊಳಗೆ ಒಂದೇ ಸಲ ಕೂಸಾಗ್ತಾರ. ಈ ಜಗವೆಂಬ ತೊಟ್ಟಿಲೊಳಗೆ ಈ ತೊಟ್ಟಿಲು ಉಡ್ಯೋದೊಳಗೆ ಹಾಕ್ಯಾನ ಒಂದು ಸಲ ಗುರು, ಮತ್ತೊಂದು ಸಲ ಆ ಗುರುವಿನ ಕೈಲೇನೆ ತೊಟ್ಲಾಗ ಹಾಕ್ಕೊಂಡು ನಾ ಜೋಗಳ ಹಾಡು ಕೇಳ್ತೀನಿ ಅಂದ್ರೆ ನಾ ಎಷ್ಟು ಕೃತಾರ್ಥನಾದೆ, ನಾನು ಎಂಥ ಪುಣ್ಯವಂತದೀನಿ ಅಂದಾಗ ಕಣ್ಣಾಗ ನೀರು ತಂದರು ಶಿವಯೋಗಿಗಳು. ಸಿದ್ಧರಾಮ ಗುರು ಎಂದೂ ದೊಡ್ಡವ ಅಂದಿಲ್ಲ. ಕೊಡ ಇರ್ತದೆ ನೋಡ್ರಿ, ಕೊಡ ಸಣ್ಣ ಚರಿಗೆ ಮುಂದೆ ಯಾಕೆ ಬಾಗುತ್ತದೆ ಅಂದ್ರೆ ಅದರೊಳಗಿನ ನೀರು ಅದರಾಗ ಬೀಳಂತ ಬಾಗ್ತದೆ. ನಾವೇನು ತಿಳ್ಕೊತೀವಿ, ಅವ್ರು ದೊಡ್ಡವರೇ ಇಟ್ಟು ಸಣ್ಣವ್ರಾಗ್ಯಾರ ಅಂತ ತಿಳ್ಕೊತೀವಿ. ದೊಡ್ಡವರು ಸಣ್ಣವ್ರಾದ್ರೆ ಯಾಕೆ ಬಾಗ್ತಾರಂದ್ರೆ ಒಳಗಿನ ನೀರು ಅದ್ರಾಗ ಬೀಳತನ ಬಾಗ್ತಾರೆ, ಮತ್ತು ಕಡಿ ಆಗ್ತದೆ. ಕೊಡ ಒಳಗಿರ್ತಕ್ಕಂಥ ಜ್ಞಾನ, ಒಳಗಿರ್ತಕ್ಕಂಥ ಶಕ್ತಿ ನನ್ನ ಶಿಷ್ಯನ ಬಳಿ ಹೋಗಲಿ ಅಂಥೇಳಿ ಗುರುಗಳು ಬಾಗ್ತಾರೆ, ಆ ಜ್ಞಾನ ಅದರಲ್ಲಿ ಹೋಗ್ತದೆ. ಇಷ್ಟೇ ಎಲ್ಲ ಲಿಂಗ ಮಹಾರಾಜರು ನನ್ನ ಶಿವಯೋಗಿ ಏನಂತನದು ಮಾಡ್ರಿಪ್ಪ, ಯಾರಿಗೂ ರೊಕ್ಕ ಕೇಳಬೇಡ್ರಿ. ಭಾಳ ಬಡವರದಾರ ನನ್ನ ಭಕ್ತರು. ಎಲ್ಲ ಲಿಂಗ ಮಹಾರಾಜರು ಏನು ಹೇಳ್ತಾರೆ, ಕುರಿ ಕಾಯುವ ಸದ್ಭಕ್ತರದಾರ, ಕೂಲಿ ಮಾಡುವ ಸದ್ಭಕ್ತರದಾರ, ದಿನನಿತ್ಯ ಕೂಲಿ ಮಾಡಿ ಬದುಕುವ ಬಡವರ ಬಳಿ ರೊಕ್ಕ ಕೇಳಬೇಡ್ರಿ. ಎಲ್ಲ ಲಿಂಗನ ತೊಟ್ಟಲದ ಅಂಥೇಳಿ ರೊಕ್ಕ ಗೋಳೆ ಮಾಡಬೇಡ್ರಿ ಅಂತ ಅಲ್ಲಿ ಎಲ್ಲರಿಗೆ ಕಮಿಟಿಯವರಿಗೆ ಅಡವ್ಯಪ್ಪಗ ಮಾಯಪ್ಪಗ ಎಲ್ಲರಿಗೆ ಕರೆದು ಹೇಳಿದ್ರಂತ ಎಲ್ಲ ಲಿಂಗ ಮಹಾರಾಜರು. ಶಿವಯೋಗಿ ಸಿದ್ಧರಾಮ ಶಿವಯೋಗಿಗಳು ಆಗ ಸಿಂಧನೂರ, ಲಿಂಗಸೂರು, ಸಿನ್ನೂರು, ಬಳ್ಳಾರಿ, ಶಿವಮೊಗ್ಗ, ಹಾಸನ್ ಎಲ್ಲ ಕಡೆಗೆ ಜನ
ಬರಬೇಕು. ಈಗಿನಪ್ಲೆ ಮೊಬೈಲ್ ಮೆಸೇಜ್ ಇದ್ದಿದ್ದಿಲ್ಲ, ಏನಿದ್ದಿದ್ದಿಲ್ಲ. ಅವಾಗ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಒಂದು ಪತ್ರಿಕೆ ಚಪಾಯಿಸ್ತಿದ್ರು, ಮನುಷ್ಯರಿಗೆ ಕೊಟ್ಟು ಕಳಿಸ್ತಿದ್ರು. ಇಲ್ಲಾಂದ್ರೆ ಒಂದು ಬುಂಗ ಹಚ್ಚಿ ಊರಾಗ ಹೇಳಿ ಬರ್ತಿದ್ರು ಡಂಗರ್ ಹೊಡೆದು. ಹಿಂಗೆ ಸಿದ್ಧರಾಮ ಶಿವಯೋಗಿಗಳು ಒಪ್ಪ್ಯಾರ ಅಪ್ಪವ್ರು ಅಂದ ಬಳಿಕ ಹಾಂಡೆ ಹಾಲು ಕುಡ್ದಂಗಾಯ್ತು. ನಾ ಭೂತೋ ನ ಭವಿಷ್ಯತ್, ಜಗತ್ತಿನೊಳಗೆ ಗುರುವಿಗೆ ತೂಗದವ್ರಿ ಯಾರ್ಯಾರು ಇರಬಾರ್ದು. ಎಲ್ಲಾದರೂ ಪರಂಪರೆ ಇದ್ರೆ ಅದು ಮುಗುಳು ಕೊಡ್ದಾಗೆ ನಡೆದಿರಬೇಕು. ಎಂದು ಹಿಂದಾಗಿರಬಾರ್ದು, ಮುಂದಾಗಿರಬಾರ್ದು. ಲಕ್ಷಗಟ್ಟಲೆ ಜನ ಸೇರಬೇಕು. ಮತ್ತು ಲಕ್ಷಗಟ್ಟಲೆ ಜನ ಸೇರಿದ ಬಳಿಕ ಅವರಿಗೆ ಪ್ರಸಾದ ಮಾಡಿದ ಬಳಿಕ ಇದಕ್ಕೆ ಟಿಮ್ಕ ನಾವೆಲ್ಲ ಅಂತೀವಿ ದೊಡ್ಡ ಕಾರ್ಯಕ್ರಮ ಅದಾವ್ರಿ, ಮಕ್ಕಳು ಮಂದಿ ಸೇರ್ಯಾರ ಖರೆ ಮೇಂಟೈನ್ ಮಾಡ್ಬೇಕಲ್ರಿ. ಲಕ್ಷಗಟ್ಟಲೆ ಸೇರ್ತಾರೆ, ಏನು ದೊಡ್ಡದಲ್ಲ. ಅವರಿಗೆಲ್ಲ ಮೇಂಟೈನ್ ಮಾಡಬೇಕಲ್ಲ ಅಂಥೇಳಿ 30 ಎಕರೆ ಹೊಲ ಎಲ್ಲರಿಗೆ ಕರೆದು ಮೀಟಿಂಗ್ ತೋತಾರೆ. ಆ ಹೊಲದವ್ರು ನೀವೇ ಹಸನು ಮಾಡಬೇಕು, ನಿಮ್ಮ ಹೊಲ ನೀವೇ ಹಸನು ಮಾಡಿ ಕೊಡಬೇಕು. ಒಪ್ತೀರಲ್ಲ ಅಂದಾಗ ಯಲ್ಲಪ್ಪ ಮುತ್ಯನ ಭಕ್ತರಿದ್ದರು, ಗಟ್ಟಿ ಮುಟ್ಟಿ ಭಕ್ತರು. ಅವ್ರಿಗೇನೂ ಕಮ್ಮಿಟ್ಟಿದ್ದಿಲ್ಲ ಯಲ್ಲಪ್ಪ ಮುತ್ತೆಯವರು. ಈಗಾದರೂ ಕೂಡ ಅವ್ರು ಲಿಂಗೈಕ್ಯರು ಆಗ್ಯಾರ ಅಂದ್ರೆ ಆ ಮುಕ್ತಿ ಮಂದಿರಕ್ಕೆ ಜ್ವಾಳ ಬಿತ್ತಬೇಕಾದ್ರೆ ಎಲ್ಲ ಲಿಂಗಗೆ ಅಲ್ಲಿ ಮುಟ್ಟಿ ಅವನ ಗದ್ದಿಗೆ ಮುಟ್ಟೆ ಹೋಗಿ ಬಿತ್ತಲಕ್ಕೆ ಹೋಗ್ತಾರೆ ರೈತರು. ಏನೇ ಕೆಲಸ ಮಾಡಿದ್ರೆ ಹಣಿ ಹಚ್ಚೆ ಹೋಗ್ತಾರೆ. ಎಲೆಕ್ಷನ್ ನಿಂದಿರಬೇಕಾದ್ರೆ ಅಭಿಷೇಕ ಮಾಡಿ ಹೋಗ್ತಾರೆ. ಏನು ಕೆಲಸ ಮಾಡಬೇಕು ಎಲ್ಲ ಲಿಂಗನ ಬಳಿ ಬಂದೇ ಹೋಗ್ತಾರೆ. ಆ ಭಾಗದೊಳಗೆ ಹೈನಕ್ಕೆ ಕಡಿಮಿಲ್ಲ. ಜಗ್ಗಿಲೆ ತುಪ್ಪ ನೀಡ್ತಾರೆ ರೀ ಮುಗುಳ್ಕೋಡು ಮಠದೊಳಗೆ. ಹಾಲ ಮೊಸರ ಹಿಂಗೆ ಸಂತೋಷದ ಹೊಳೆ ಹರಿದದ ಮುಗುಳ್ಕೋಡ್ದಾಗ. ಎಷ್ಟು ದಾಸೋಗಂತೀರಿ. 120 ವರ್ಷದ ಏನು ಹುಟ್ಟು ಹಬ್ಬ ಅಂದರೆ ಅವರಿಗೆ ತೊಟ್ಟಲು ಸಮಾರಂಭ ಮಾಡಕತ್ತಾರೆ, ಶತಮಾನೋತ್ಸವ ಮಾಡಕತ್ತಾರೆ. 120 ದಾಸೋಹ ಹೆಸ್ರಿ. 120 ದಾಸೋಹದಾಗ ಒಂದು ದಾಸೋಹದಾಗ ಅಂಬಲಿ ಸಿಗಬೇಕು, ಒಂದು ದಾಸೋಹದಾಗ ಅನ್ನ ಸಿಗಬೇಕು, ಒಂದು ದಾಸೋಹದಾಗ ರೊಟ್ಟಿ ಸಿಗಬೇಕು, ಒಂದು ದಾಸೋಹದಾಗ ಬರೀ ಮಾಲ್ದಿ ಹಾಲ ತುಪ್ಪ. ಯಾರಿಗೆ ಏನು ಸಿಗ್ತದೆ ನೋಡೋ ಇದ್ರಾಗ ಅನ್ನೋರಂತೆ. ಎಷ್ಟು ಹಿಗ್ಗ, ಎಷ್ಟು ಸಂತೋಷ. 30 ಎಕರೆ ಹೊಲ ಪೂರ ಟೆಂಟ್ ಹೊಡೆದಾರ ಪುಣ್ಯಾತ್ಮರೇ. ಅವ್ರಿಗೆಲ್ಲ ಗೊತ್ತದ, ನಮ್ಮ ಸೀರಿ ಸೌಕರ್ಗೆ ಇವರಿಗೆ ಮುತ್ತೆಯವ್ರಿಗೆಲ್ಲ ಗೊತ್ತದ ಆ ಶತಮಾನೋತ್ಸವ ಹೆಂಗೆ ಅಲ್ಲಿ ಸೇರಿತ್ತು ಜನ. ಇವತ್ತು ಇಲ್ಲಿ ಸೇರಿರಿ. ಆ ಒಂದು ಸನ್ನಿವೇಶವನ್ನು ಅಲ್ಲಿ ಮುಗುಳು ಕೊಡ್ದಾಗ ನಾವಂತೂ ನೋಡಿಲ್ಲ, ನಾವು ಯಾರೂ ನೋಡಿಲ್ಲ. ಅದೇ ಇಲ್ಲಿ ಮಠದಾಗ ನಡೀತಾ ಇದೆ. ಆ ಒಂದು ತೊಟ್ಟಿಲ ಸಮಾರಂಭವನ್ನು ನಮ್ಮ ತಾಯಂದಿರು ಏರ್ಪಾಡು ಮಾಡಬೇಕು ಜಲ್ದಿ. ಮುತ್ತೆಯವ್ರು ಬಂದ ಬಳಿಕೆ ನಾವು ದೀಪ ಹಚ್ಚೋದ್ರೊಂದಿಗೆ ತೊಟ್ಟಿಲು ನಾಮಕರಣ ಮಾಡಬೇಕಂಥೇಳಿ ಎಲ್ಲರೂ ಅಂದ್ಕೊಂಡಿದ್ರಿ. ಜೋ ಜೋ ಎಂದು ಜೋಗೋಳ ಪಾಡಿ ಮನದಲ್ಲಿ ಶ್ರೀಧರ ಸ್ವರ್ಣೆಯ ಮಾಡಿ ಶ್ರೀಕಾಲ ಧ್ಯಾನಿಯ ಮಾತ್ಮೆ ಕೊಂಡಾಡಿ ಹಿಂಗ ಜೋ ಎಂದು ಹಾಡಿರಿ ಜಯವೆಲ್ಲರ ಕೂಡಿ ಜೋ ಜೋ ಹಿಂಗ ಜೋ ಎಂದು ಹಾಡಿರಿ ಜಯವೆಲ್ಲರ ಕೂಡಿ ಜೋ ಜೋ ಹಿಂಗ ಜಯಂದ ಹಾಡಿರಿ ಎಲ್ಲರ ಕೂಡಿ ಜೋ ಜೋ ಹಿಂಗ ಜಯಂದ ಹಾಡಿರಿ ಎಲ್ಲರ ಕೂಡಿ ಜೋ ಜೋ ಬರಿಯೋಳು ಮಾನವೀರಾಗಿ ಮುತ್ತಿಟ್ಟ ಹಾಲು ಹಚನ ಯೋಗಿ ಅವತಾರ ತೊಟ್ಟಿದ್ದ ಹಿಂಗ ಹರುಷದೆ ಹಾರುತ್ತ ಮುಗುಳು ಕೋಡಕ್ಕೆ ಬಂದ ಜೋ ಜೋ ಹಿಂಗ ಹರುಷದೆ ಹಾರುತ್ತ ಮುಗುಳು ಕೋಡಕ್ಕೆ ಬಂದ ಜೋ ಜೋ ಹಿಂಗ ಹರುಷ ಹಾರುತ್ತ ಮುಗುಳು ಕೋಡಕ್ಕೆ ಬಂದ ಜೋ ಜೋ ಹಿಂಗ ಹರುಷ ಹಾರುತ್ತ ಮುಗುಳು ಕೋಡಕ್ಕೆ ಬಂದ ಜೋ ಜೋ ಪ್ರತಿನಿತ್ಯ ಸೋಹಂ ಜಪವು ಮುಗಿಸಿದ್ದ ಸತ್ಪುರುಷದಿಂದವನ ಸೇವಾ ಮೇಲಿದ್ದ ನಿನ್ನ ಜೊತೆಯಲ್ಲಿ ರತಿನಿ ಮತ್ತುಟ್ಟಿ ಬಂದ ಜೋ ಜೋ ನಿನ್ನ ಜೊತೆಯಲ್ಲಿ ರತಿನಿ ಮತ್ತುಟ್ಟಿ ಬಂದ ಜೋ
ಜೋ ನಿನ್ನ ಜೊತೆಯಲ್ಲಿ ಇರತೇನೆ ಮತ್ತೊಟ್ಟೆ ಬಂದ ಜೋ ಜೋ ಆಗಾಗ ಲೀಲೆಯ ಎಲ್ಲ ಲಿಂಗಂದ ಎಲ್ಲ ಲಿಂಗನ ನಾಮ ಎಲ್ಲರಿಗಾನಂದ ತನ್ನ ಗುರವಿನ ಗುರುತಿಡದು ಮುದ್ದು ಕೊಟ್ಟಿದ್ದ ಜೋ ಜೋ 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 ತನ್ನ ಗುರವಿನ ಗುರುತಿಡದು ಮುದ್ದು ಕೊಟ್ಟಿದ್ದ ಮಠವನ್ನೇ ಮರು ಜನ್ಮ ಗುರವಿಗರಪಿಸಿದ ಜೋ ಜೋ ತನ್ನ ಮಠವನ್ನೇ ಮರು ಜನ್ಮ ಗುರವಿಗರಪಿಸಿದ ಜೋ ಜೋ ತನ್ನ ಮಠವನ್ನ ಗುರವಿಗೆ ಅರ್ಪಿಸಿದ ಜೋ ಜೋ ತನ್ನ ಮಠವನ್ನ ಗುರವಿಗೆ ಅರ್ಪಿಸಿದ ಜೋ 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 ಎಂದು ಜೋಗೋಳ ಪಾಡಿ ಮನದಲ್ಲಿ ಶ್ರೀಧರ ಸ್ವರಣೆಯ ಮಾಡಿ ಶ್ರೀಕಾಲ ಧ್ಯಾನಿಯ ಮಾತ್ಮೆ ಕೊಂಡಾಡಿ ಹಿಂಗ ಜೋ ಎಂದು ಹಾಡಿರಿ ಜಯವೆಲ್ಲರ ಕೂಡಿ ಜೋ ಜೋ ಹಿಂಗ ಜೋ ಎಂದು ಹಾಡಿರಿ ಜಯವೆಲ್ಲರ ಕೂಡಿ ಜೋ ಜೋ ಹಿಂಗ ಜಯವಂದ ಹಾಡೇರೆ ಎಲ್ಲರೂ ಕೂಡಿ ಜೋ ಜೋ ಹಿಂಗ ಜಯವಂದ ಹಾಡೇರೆ ಎಲ್ಲರೂ ಕೂಡಿ ಜೋ ಜೋ